ಅದು ರಾತ್ರಿ 8 ಗಂಟೆಗೆ ನೋಡಿರ್ಬೋದು. ಬಹಳ ಸಂತೋಷ ಆಗಿ ಇನ್ನೇನು ರಾತ್ರಿ ಹೋಗಿದೆ, ನಾಳೆ ಬೆಳಗ್ಗೆ ಮತ್ತೆ ಕಾಣೋಣ ಅಂತ ಬಂದಿದ್ದಾರೆ. ಆದ್ರೆ ಅದು ನಾಳೆಗೆ ಕ್ಲೋಸ್. ನನಗೆ ಕರೆ ಮಾಡಿ, ಅಯ್ಯೋ ಚಿನ್ನು, ಅವ್ರು ಯಾವಾಗಲೂ ನನ್ನ ಚಿನ್ನು ಅಂತ ಕರೀತಾರೆ, ಯಾವಾಗಲೂ ನನ್ನ ಚಿನ್ನ ಅಂತ ಕರೀತಾರೆ. ಹಾಗಾಗಿ ಅವ್ರು ಕಾಲ್ ಮಾಡಿ ಚಿನ್ನಿಗೆ ಮುಚ್ಕೊಂಡ್ಬಿಟ್ಟಿದ್ದಾರೆ, ಏನ್ ಮಾಡೋದು ಬೇಕು ಅಂತ. ತಲೆ ಕೆಡಿಸ್ಕೊಂಡ್ಬಿಡಕ್ಕೆ ನಾನು ಕಲ್ಸ್ಕೊಡ್ತೀನಿ. ಅವಾಗ ಎಷ್ಟಾಗುತ್ತೆ ಹೇಳಿ ಅಂತ ಕೇಳಿದ್ರು. ಮಗನಾಗಿ ಮಾಡುವ ಕರ್ತವ್ಯ ಅದು, ಎಷ್ಟು ಎಲ್ಲ ಕೇಳ್ಬೇಡಿ ನೀವು, ನಾನ್ ಕೊಟ್ಟರೆ ನಾನ್ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಕೊಡ್ತೀವಿ, ಕೊಟ್ಟಾಗ ಆಗುತ್ತೆ ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸಮಗ್ರ ವಚನ ಸಂಪುಟವನ್ನ ನಿಮಗೆ ನಾವು ನೀಡ್ತಾ ಇದ್ದೀವಿ. ದಯಮಾಡಿ ಅಪ್ಪಾಜಿ ವೇದಿಕೆಗೆ ಬಂದು ಸ್ವೀಕರಿಸಬೇಕು. ನೀವು 3 ಜನನೂ ಕೂಡ ಅಣ್ಣ ತಮ್ಮದಿರು ಬಂದು ಸ್ವೀಕರಿಸಬೇಕು. ನೀವು ಬನ್ನಿ ಅಮ್ಮ, ಬನ್ನಿ ಅಮ್ಮ, ನೀವು ಬನ್ನಿ ಎಲ್ಲ ಬನ್ನಿ. ಅಮ್ಮ ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮ್ಮ ಮಗ ಇದ್ನಲ್ಲ ಚೋಟಿ ಈ ಟೈಮ್. ಹಾಂ ಸರ್, ಬನ್ನಿ ಸರ್, ಹಿಂದೆ ಹಾಗೆ ಬನ್ನಿ, ಬನ್ನಿ ಪಕ್ಕಕ್ಕೆ ಬನ್ನಿ. ಹಾಂ ಸರ್, ಇಲ್ಲಿ ಬನ್ನಿ ಸರ್, ಮುಂದೆ ಬನ್ನಿ. ಹೋಗಿ ಎಲ್ಲ ಹೋಗಿ ಹೋಗಿ ಸರ್. ಹಾಂ ಬನ್ನಿ, ನೀವು ಕರಪತ್ರ ಇಸ್ಕೊಳ್ಳಿ. ಅಲ್ಲ, ಸಾರ್ವಜನಿಕ ಕರಪತ್ರ ಇಸ್ಕೊಂಬೋದು ನೀವು. ಹೋಗಿ ಸರ್, ನೀವು ಹೋಗಿ ಸರ್. ಹಾಂ ಹೋಗಿ ಸರ್. ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಇದು ಸರ್ಕಾರದ ಕಾರ್ಯಕ್ರಮ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಾವು ಬಂದಿರಲಿಲ್ಲ, ಇವತ್ತು ಬಂದಿದ್ದೀವಿ. ನೀವು ಹಾರ ಚೇಂಜ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಹಾಕಿ ಎಲ್ಲ ಚಪ್ಪಳ ಹೊಡೆದ್ರೆ ಎಂತ ಸುವರ್ಣ ಅವಕಾಶ. ಉಪಸ್ಥಿತರಿರ್ತಕ್ಕಂಥ ಸಾಹಿತಿಗಳು, ವಿಶ್ರಾಂತ ಪ್ರಾಧ್ಯಾಪಕರು, ಜನಪದ ವಿದ್ವಾಂಸರು ಆಗಿರ್ತಕ್ಕಂಥ ಆತ್ಮೀಯರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿರವರು ಮನೆ ಮನೆಗೆ ವಚನ ಸಾಹಿತ್ಯ ಎಂಬ ವಿಷಯವನ್ನು ಕುರಿತು ಒಂದು 15 ನಿಮಿಷಗಳ ಕಾಲ